ಧಾರವಾಡ ರೈತ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿರುವ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಭರ್ಜರಿಯಾಗಿ ಸಕಲ ಸಿದ್ಧತೆಗಳು ನಡೆಯುತ್ತಿರುವುದು ರೈತರಿಗೆ ಖುಷಿಯ ಸಂಗತಿ. ಇಲ್ಲಿ ರೈತರಿಗೆ ಬೇಕಾಗಿರುವ ಸಕಲ ಸಲಕರಣೆಗಳು ಇಲ್ಲಿ ಮೇಳಿಗೆಗಳು ಸಿದ್ಧಗೊಂಡಿವೆ. ಸಂಪೂರ್ಣ ದೃಶ್ಯ ಇಲ್ಲಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ತಮಗೆ ತಿಳಿದಿರೋಂಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ಇದೇ ಸೆಪ್ಟೆಂಬರ್ 13ರಿಂದ 16ರವರೆಗೆ ನಡೆಯಲಿದೆ. ಈಗ ನಾವು ಪ್ರೆಸ್ ಮೀಟ್ನಲ್ಲಿ ಹೇಳಿದ ಹಾಗೆ ಈ ಕೃಷಿ ಮೇಳದ ಮುಖ್ಯ ಶೀರ್ಷಿಕೆ ಏನಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರದ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು. ಈ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು 600ರಷ್ಟು ಸುಸಜ್ಜಿತ ಮಳಿಗೆಗಳು ಇದ್ದಾವೆ. ಈ ವರ್ಷದ ವಿಶೇಷತೆ ಮಳಿಗೆಗಳ ಬಗ್ಗೆ ಹೇಳುವುದಾದರೆ, ಸೆಪ್ಟೆಂಬರ್ದಲ್ಲಿ ಮಳೆ ಇರುವುದು ಸರ್ವೇಸಾಮಾನ್ಯ. ಅದಕ್ಕೆ ಜನರು ಮಳೆಯಿಂದ ನೆನೆಬಾರ್ದು, ಏನು ವಸ್ತು ಪ್ರದರ್ಶನವನ್ನು ನೋಡುವಾಗ ಮತ್ತು ಏನು ಮಳಿಗೆಗಳ ಅಲ್ಲಿ ಹಚ್ಚಿದಂಥ ಪರಿಕರಗಳು ಕೂಡ ಮಳೆಯಿಂದ ನೆನೆಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಇಡೀ ಕೃಷಿ ಮೇಳದ ಒಂದು ಪ್ರದೇಶವನ್ನು ಜರ್ಮನ್ ಟೆಂಟ್ಗೆ ಅಳವಡಿಸಿದ್ದೇವೆ. ಆಮೇಲೆ ಪ್ರತಿದಿನ ವೇದಿಕೆ ಕಾರ್ಯಕ್ರಮ ಇರ್ತದೆ. ನಮ್ಮ ಕೃಷಿ ಮೇಳದ ಮುಖ್ಯ ಶೀರ್ಷಿಕೆಯ ವಿಷಯಗಳಲ್ಲಿ ಏನು ಪೌಷ್ಟಿಕ ಆಹಾರದ ಬಗ್ಗೆ ವಿಷಯ ತಜ್ಞರಿಂದ ಉಪನ್ಯಾಸಗಳು, ವಿಶೇಷ ಉಪನ್ಯಾಸಗಳು ಇರ್ತವೆ. ಮಣ್ಣಿನ ಆರೋಗ್ಯ, ಸಾವಯವ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ತಜ್ಞರಿಂದ ಉಪನ್ಯಾಸ ಇರ್ತದೆ. ಹಾಗೂ ಏನು ಸಾಂಪ್ರದಾಯಿಕ ತಳಿಗಳ ಬಗ್ಗೆಯೂ ಕೂಡ ಉಪನ್ಯಾಸ ಇರ್ತದೆ. ಪ್ರತಿ ದಿವಸ ಮಧ್ಯಾಹ್ನ ರೈತರಿಗಾಗಿ ಕಾರ್ಯಕ್ರಮ ಇರ್ತದೆ. 2ನೇ ದಿವಸ ಅಂದರೆ 14ನೇ ತಾರೀಕು ರವಿವಾರ ನಮ್ಮ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ನಮ್ಮ ಕೃಷಿ ಮೇಳದಲ್ಲಿ ಅಂಗವಾಗಿ ಏರ್ಪಡಿಸಿದಂಥ ಫಲಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚದ ಮತ್ತು ಬೀಜ ಮೇಳದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅಲ್ಲಿ ಏನು ಬೀಜೋತ್ಪಾದನೆಯಲ್ಲಿ ಸಾಧನೆ ಮಾಡಿದಂಥ ರೈತರಿಗೂ ಕೂಡ ಅವರು ಸನ್ಮಾನ ಮಾಡಿ ಗೌರವಿಸಲಿದ್ದಾರೆ. 2ನೇ ದಿನ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೃಷಿ ಮೇಳದ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ಮಾಡಿ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರ ಒಂದು ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಿ ಗೌರವಿಸಿ ಮತ್ತು ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೃಷಿ ಮೇಳ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ಜರುಗಿವೆ. ವಿವಿಧ ಜಿಲ್ಲೆಗಳಿಂದ ಭಾಗವಹಿಸಿದ ವಿದ್ಯಾರ್ಥಿಗಳು ಮಾತನಾಡಿದ್ದು ಹೀಗಿದೆ. ಸರ್, ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಕೃಷಿ ಮಹಾವಿದ್ಯಾಲಯ ಧಾರವಾಡದ ವಿದ್ಯಾರ್ಥಿ. ನನ್ನ ಹೆಸರು ನಬಿ ಸಾಬ್ ನಂದರ್ಗಿ. ಈ ವರ್ಷ ಮೊದಲನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹಮ್ಮಿಕೊಳ್ಳಲಾಗಿದೆ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ. ಮತ್ತು ಹಲವಾರು ಕೃಷಿ ಬಗ್ಗೆ ಸ್ಕಿಟ್ಗಳು ಮತ್ತು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದ್ರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಸಿಗ್ತೈತಿ. ಮತ್ತು ರೈತರು ಮತ್ತು ಯಾವ ಬೆಳೆ ಯಾವ ಥರ ಮತ್ತು ಒಳ್ಳೆಯ ವೆರೈಟಿಗಳು ಬರ್ತಿರ್ತವೆ. ರೈತರಿಗೆ ಒಳ್ಳೆಯ ಸಾಲದ ಬಗ್ಗೆ ಯಾವುದೂ ಆಗಿರ್ತಕ್ಕಂಥ ಒಂದು ಸ್ಕೀಮ್ಗಳಾಗಲಿ, ರೈತರ ಸಾಲ ಮನ್ನಾ ಯಾವುದೋ ಒಂದು ರೈತರಿಗೆ ಗೊತ್ತಿಲ್ಲ. ಆದರೂ ಈ ಒಂದು ಪ್ರದರ್ಶನ ವೇಳೆಯಲ್ಲಿ ಎಲ್ಲ ಒಂದು ಸ್ಕೀಮ್ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಒಂದು ಸ್ಕಿಟ್ ಒಳಗೆ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಈ ಒಂದು ಸ್ಕಿಟ್ ಅಂದರೆ ಈ ಕಾರ್ಯಕ್ರಮಕ್ಕೆ ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರಿನಿಂದ ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಹಾಗೂ ಮತ್ತು ಧಾರವಾಡ ಮತ್ತು ಲೋಕಲ್ ಧಾರವಾಡದ ಎಲ್ಲ ಕಾಲೇಜುಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಒಳ್ಳೆ ಖುಷಿ ಅನಿಸ್ತೈತಿ ಎಲ್ಲ ಸ್ಕಿಟ್ಗಳನ್ನು ನೋಡಿ. ಮತ್ತು ಎಲ್ಲ ರೈತರಿಗೆ ಯಾವ ಥರ ಈಗಿನ ಜನ್ರೇಷನ್ ಮಕ್ಕಳು ರೈತರಿಗೆ ಯಾವ ಥರ ಸಲಹೆಯನ್ನು ನೋಡ್ಲಿಕ್ಕತ್ತಾರೆ ಅಂತೇಳಿ ಅದು ನಮ್ಗೆ ಖುಷಿ ಅನಿಸ್ತೈತಿ ರೀ. ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸನ್ಮಾನ್ಯ ಶ್ರೀ ಗೌರವಾನ್ವಿತ ನಮ್ಮ PL ಪಾಟೀಲ್ ಸರ್ ಅವರು ನಮ್ಮ ಮಾರ್ಗದರ್ಶಕರಾಗಿ ನಮ್ಗೆ ಒಳ್ಳೆಯದೊಂದು ಸಲಹೆಯನ್ನು ನೀಡಿದ್ದಾರೆ. ಈ ಥರ ರೈತರಿಗೆ ಪ್ರದರ್ಶನ ಮಾಡತ್ತೇಳಿ ಇದು ಎಲ್ಲವನ್ನು ನೋಡಿ ನಮಗೆ ಒಳ್ಳೆಯ ಖುಷಿ ಅನ್ನಿಸ್ತೈತೆ ರೀ.
ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ಗುರವ್ ಅಂತ. ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಕೃಷಿ ಮಹಾವಿದ್ಯಾಲಯ ಹನುಮನಮಟ್ಟಿಯಿಂದ ಬಂದಿದ್ದೀನಿ. ಭಾಳ ಖುಷಿ ಆಯ್ತು ಇದನ್ನ ಆರ್ಗನೈಸ್ ಮಾಡಿದ್ದಕ್ಕೆ. ನಮ್ಮ ಧಾರವಾಡ ಹೆಂಗಂದ್ರೆ ವಿದ್ಯಾಕಾಶಿ ಅಂತ ಹೇಳಿ ಫೇಮಸ್ ಐತಿ. ಅದನ್ನು ವಾಪಸ್ ನಮ್ಮ ಕಾಲೇಜ್ನವರು ಪ್ರೂವ್ ಮಾಡತ್ತಾರ ಅಂತ ಹೇಳ್ಕೊಕ್ ಭಾಳ ಖುಷಿ ಆಕೈತಿ. ವಿದ್ಯಾರ್ಥಿಗಳ ಕಡೆ ಈಗ ಜಾಸ್ತಿ ವಿಷಯಕ್ಕೆ ಸಂಬಂಧಿಸಿದ ನಾಲೆಡ್ಜ್ ಜಸ್ಟ್ ಐತಲ್ಲ, ಅದಕ್ಕಿಂತ ಕಲ್ಚರಲ್ ಆಕ್ಟಿವಿಟೀಸ್ದಾಗೂ ನಮ್ಮ ವಿದ್ಯಾರ್ಥಿಗಳು ಏನೂ ಕಡಿಮೆ ಇಲ್ಲ ಅಂತ ತೋರ್ಸಕ್ಕೆ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು ಭಾಳ ಖುಷಿ ಕೊಡ್ತು. ಅರೇಂಜ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಜಯ್ ಅಂತ. ನಾನು ಬೇಸಿಕ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್, ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಂತಾಮಣಿಯಿಂದ ಬಂದಿದ್ದೀನಿ. ಸೊ ಚಿಂತಾಮಣಿಯಿಂದ ಇಷ್ಟು ದೂರ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ US ಧಾರವಾಡಗೆ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಥಿಂಗ್ ಏನಂತಂದರೆ, ಬಹಳ ಡೈವರ್ಸ್ ಆಗಿ ಇಲ್ಲಿ ಕಲ್ಚರಲ್ಸ್ನ ನಾವು ನೋಡಿರೋದ್ರಿಂದ ಇಟ್ ಫೀಲ್ಸ್ ಗುಡ್ ಟು ಕಮ್ ಆ್ಯಂಡ್ ಪರ್ಫಾರ್ಮ್ ಹಿಯರ್. ಆ್ಯಂಡ್ ಇಲ್ಲಿ ಕೃಷಿ ಮೇಳದ ಬಗ್ಗೆ ಕೇಳಿದಾಗ ಭಾಳ ಖುಷಿ ಆಯಿತು. ಸೊ ಇದು ನೋಡ್ಕೊಂಡು ಹೋಗಬೇಕು ಅಂತಲೂ ಫಿಕ್ಸ್ ಆಗಿದ್ದೀವಿ. ಸೊ ಒಂದು ಥಿಂಗ್ ಏನಂತಂದರೆ, ಸೋ ಮೆನಿ ಸ್ಕೀಮ್ಸ್ ಹಸ್ ಬಿನ್ ರಿಲೀಸ್ಡ್ ಇನ್ ದಿಸ್ ಇವೆಂಟ್ಸ್, ಪರ್ಟಿಕ್ಯುಲರ್ ಇವೆಂಟ್ಸ್. ಸೊ ನೀವು ಬಂದು ಎಲ್ಲರೂ ಅಲ್ಲಿ ಮೀಟ್ ಆದರೆ, ಕೃಷಿ ಮೇಳಕ್ಕೆ ಬಂದರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಜಿಲ್ಲಾಡಳಿತ ಹಾಗೂ ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್, ಕರ್ನಾಟಕ ಸರ್ಕಾರ ಇವರ ವತಿಯಿಂದ ಇಲ್ಲಿ ನಿನ್ನೆಯಿಂದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಮೊದಲು ಸಮೂಹ ನೃತ್ಯ, ಅದರಲ್ಲಿ ಸುಮಾರು 7 ಸ್ಪರ್ಧಾಳಿಗಳು ಭಾಗವಹಿಸಿದರು. ಇದು ಧಾರವಾಡ ಜಿಲ್ಲೆಯ ವಿವಿಧ ಮಹಾವಿದ್ಯಾಲಯಗಳಿಂದ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ತದನಂತರ ಸಮೂಹ ಗಾಯನ, ಇವತ್ತು 2ನೆಯ ದಿನ. ಇವತ್ತು ಸ್ಕಿಟ್ ಅಥವಾ ಪ್ರಹಸನ, ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ವಿಷಯಗಳ ಬಗ್ಗೆ ಪ್ರಹಸನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೂಡ 7 ಟೀಮ್ಗಳು ಇಲ್ಲಿ ಭಾಗವಹಿಸಿದ್ದಾವೆ. ಸುಮಾರು 200 ವಿದ್ಯಾರ್ಥಿಗಳು, ಎಲ್ಲ ಈ ಸ್ಪರ್ಧೆಗಳನ್ನು ಒಳಗೊಂಡು ಸುಮಾರು 200 ವಿದ್ಯಾರ್ಥಿಗಳು ನಿನ್ನೆಯಿಂದ ಭಾಗವಹಿಸ್ತಾ ಇದ್ದಾರೆ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಈ ಕಾರ್ಯಕ್ರಮ. ರೈತರಿಗೆ ಸಂಬಂಧಿತ ಕಾರ್ಯಕ್ರಮವೂ ಇರೋದರಿಂದ ಇವತ್ತು ಕೂಡ ತುಂಬ ಚೆನ್ನಾಗಿ ಮೂಡಿ. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಮಹಾವಿದ್ಯಾಲಯಗಳು, ಕುಂದಗೋಳಿಂದ ಕೂಡ ನಿನ್ನೆ ಬಂದಿದ್ದರು, ಭಾಗವಹಿಸಿದ್ದಾರೆ. ಅದಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಅವರು ಕೂಡ ಬೇರೆ ಬೇರೆ ರಾಜ್ಯದ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಿಂದ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಚಿಂತಾಮಣಿ ಮಹಾವಿದ್ಯಾಲಯ ಹಾಗೂ ನಮ್ಮ ಹನುಮನಮಟ್ಟಿ ಮಹಾವಿದ್ಯಾಲಯದವರು, ನಮ್ಮ ಅಗ್ರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಕೂಡ ಭಾಗಿಗಳಾಗಿದ್ದಾರೆ ಇದರಲ್ಲಿ. ಇವನ್ ಅವರು ಬಂದು ಈಗ ಮುಂದೆ ನಾವು ಅವರಿಗೆ ಕೃಷಿ ಮೇಳದಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ನಂತರ ಸಾಯಂಕಾಲದ ವೇಳೆ ಅವರು ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಡಿ ಕಾರ್ಯನಿರ್ವಹಿಸ್ತಾ ಇರೋ ವಿವಿಧ ಮಹಾವಿದ್ಯಾಲಯಗಳಾದ ಕೃಷಿ ಮಹಾವಿದ್ಯಾಲಯ ಬಿಜಾಪುರ, ಕೃಷಿ ಮಹಾವಿದ್ಯಾಲಯ ಧಾರವಾಡ, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ ಹಾಗೂ ನಮಗೆ ಹತ್ತಿಕೊಂಡೇ ಇರುವಂತಹ ಒಂದು ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಏನು ಕೃಷಿನಗರದಲ್ಲಿದೆ, ಆ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಹನುಮನಮಟ್ಟಿಯ ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ಮೇಳ ನಡೆದಾಗ ಸಾಯಂಕಾಲ ಮನರಂಜನೆ ಕಾರ್ಯಕ್ರಮಗಳನ್ನು ಕೂಡ ಅವರು ನೀಡಲಿದ್ದಾರೆ. ರೈತರಿಗೆ ಸಂಬಂಧಪಟ್ಟಂಗೆ ನಾಟಕಗಳು ಏನಾದ್ರು ಇವತ್ತು ಎಲ್ಲ ಏನು ನಾಟಕಗಳಿದ್ವು ರೈತರಿಗೆ ಸಂಬಂಧಪಟ್ಟಿದ್ವು ಇವು. ರೈತರ ಸಮಸ್ಯೆಗಳು, ಆಮೇಲೆ ಜಮೀನು ಇಟ್ಟಿದ್ಲಾಗ ನಾವು ನೋಡ್ತಾ ಇದ್ದೀವಿ, ಜಮೀನು ಮಾರೋದು, ಸಾಲ ಮಾಡಿರೋದು, ರೈತರ ಸಮಸ್ಯೆಗಳು ಅಂಥವನ್ನ ವಿದ್ಯಾರ್ಥಿಗಳು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ.